ನಿಂತ್ಕೋ. ಎಲ್ಗಮ್ಮ ಹೋಗಿದೆ? ಆಸ್ಪತ್ರೆಗೆ ಹೋಗಿದ್ದೆ ಮಾವ. ಯಾಕೆ? ಯಾಕೆ ಅಂದ್ರೆ ಎಲ್ರು ಯಾಕೆ ಹೋಗ್ತಾರೋ ನಾನು ಅದಕ್ಕೆ ಹೋಗಿದ್ದೆ. ಏನಾಗಿದೆ ನಿನ್ಗೆ? ಸ್ವಲ್ಪ ಬೇನೆ ಬಂದ್ರು ಅದಕ್ಕೆಲ್ಲ ಹಾಸ್ಪಿಟ್ಲಿಗೆ ಹೋಗುತ್ತೇನಮ್ಮ. ಅಯ್ಯೋ ಸುಮ್ನೆ ಇರಿ ಮಾವ. ಅಲ್ಲ ನಾನೇನ್ ದುಡ್ಡ ಕೊಡ್ತೀನಿ, ಉದ್ದೇಶ ಪುಕ್ಕಟ್ಟೆ ನೋಡ್ತಾರೆ, ಹೋಗಿ ತೋರಿಸ್ಕೊಂಡು ಇಂಜೆಕ್ಷನ್ ಮಾಡಿ ತಗೊಂಡ್ ಬರ್ತೀನಪ್ಪ. ಪುಕ್ಕಟ್ಟೆ ಮಾತ್ರ ಇಂಜೆಕ್ಷನ್ ಕೊಡ್ತಾನೆ ಅಂತ ಪದೇ ಪದೇ ನೀನ್ ಅಲ್ಗ್ ಹೋದ್ರೆ ಊರಿನ ಜನ ಏನಂತ ತಿಳ್ಕೊಳ್ತಾರೆ ಗೊತ್ತೇನಮ್ಮ. ಮಾವ ಜನಗಳು ಏನೇನೋ ಅಂತಾರೆ ಅಂತ ನಾವು ನಮಗ್ ಬಂದಿರೋ ಬೇನೆನ ತೋರಿಸ್ಕೊಂಡು ಹೆಣ್ವಾಗಿ ಹೋಗ್ಬಿಡ್ಬೇಕು ಅಂತ ಹೇಳ್ತೀರೇನೋ? ನಾಲ್ಗೆ ನಾವು ಹೊತ್ತವರಿಗೆಲ್ಲ ಬಿಡಬೇಡ. ನಮ್ಮ ಮನೆತನದ ಮಾನ ಮರ್ಯಾದೆ ಬೀದಿಗೆ ಬೀಳುವ ಪ್ರಸಂಗ ಬಂದಿದೆ ಎಂದು ಎಚ್ಚರಿಸಿದೆ ಅಷ್ಟೇ. ಅಂದ್ರೆ ಏನು ನಿಮ್ ಮಾತಿನ ಅರ್ಥ? ಈ ನಿಮ್ ಸೊಸೆ ನಿನ್ನ ಹಾಗೂ ಡಾಕ್ಟರ್ ಉದ್ದೇಶನ ಬಗ್ಗೆ ಜನಗಳು ಕಂಡಂಗೆ ಕೆಟ್ಟಾಗಿ ಮಾತಾಡ್ತಾ ಇದ್ದಾರೆ. ಓ ಹಾಗಾದ್ರೆ ನೀವ್ ಹೇಳೋದು ನಾನು ಗರ್ತಿ ಅಲ್ಲ ವೇಷಿ ಅಂತನಾ? ನಾನು ಅಷ್ಟೇ ಅಲ್ಲ, ಊರಿನ ಜನ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಮಾವ ರಸ್ತೆಯಲ್ಲಿ ಆನೆ ಹೋಗ್ಬೇಕಾದ್ರೆ ನಾಯಿಗಳು ಮೌ ಅಂತ ಬೊಗಳುತ್ತಾನೇ ಇರ್ತವೆ, ಹಾಗಂತ ಆನೆ ತಿರುಗಿ ನೋಡುತ್ತಾ ಇಲ್ವಲ್ಲ? ಆ ರೀತಿ ನೀವು ಕೂಡ ಬೊಗಳೋ ನಾಯಿಗಳ ಜೊತೆ ಸೇರ್ಕೊಂಡ್ರೆ ನೀವು ನಾಯಿ ಆಗ್ಬೇಡಿ. ನನ್ನನ್ನ ನಾಯಿಯಿಂದೆಯ ಮಾವ ನೀವು ಬರೀ ನಾಯಿ ಅಲ್ಲ, ನನ್ನನ್ನ ಈ ಮನೆಯಿಂದ ಓಡಿಸ್ಬೇಕು ಅಂತ ಹೊಂಚಕೊಂಡು ಕಾಯ್ತಾ ಇರೋ ಮುದಿ ನಾಯಿ ನೀವು. ಏನ್ ಮಾಡ್ತಾ ಇದ್ದೀರಾ? ಅಯ್ಯೋ ಅಯ್ಯೋ ಹರಿ ಬಂದ್ರೇನ್ರಿ? ನೀವು ಬರ್ಲಿಲ್ಲ ಅಂದ್ರೆ ನಿಮ್ಮಪ್ಪ ನನ್ನನ್ನ ಸಾಯಿಸ್ಬಿಡ್ತಿದ್ರು ರೀ. ಏನಾಯ್ತು ನಿಮ್ಮಿಬ್ರಿಗೆ ಜಗಳ ನಡೆಯಿರೋ? ನಾನು ಹೇಳ್ತಿದ್ವಿ ನೋಡಿ, ನನಗೂ ಮತ್ತೆ ನಿಮ್ ಸ್ನೇಹಿತ ಡಾಕ್ಟರ್ ಉದ್ದೇಶ್ಗೂ ಇಲ್ಲ ಸೆಲದ ಸಂಬಂಧನ ಕಟ್ಟಿದ್ದಾರೆ ಕಣ್ರಿ. ಅಪ್ಪ ನೀನಾಗಿಯ ನಿನ್ನ ಸೊಸೆಯ ವಿಷಯದಲ್ಲಿ ವಲಸು ನುಡಿಯಲು ನಾಚಿಕೆ ಆಗೋದಿಲ್ವೇ? ನಾಲ್ಗೆ ಬಿಗಿಡಿದು ಮಾತಾಡೋ. ನಾನು ನಿನಗೆ ಜನ್ಮ ಕೊಟ್ಟ ತಂದೆ ಕಣ. ಇವಳು ಮೋದ ಗೊಂಬೆಯಾಗಿ ಮತ್ತೆ ಬಂದವಳು, ಹೆಂಡತಿಯ ಕೈಗೊಂಬೆಯಾಗಿ ಎತ್ತವ್ರನ್ನ ಕಡೆಗಣಿಸ್ಬೇಡ ಕಣ. ಜನ್ಮ ಕೊಟ್ಟ ತಂದೆ ಅಂತ ಸುಮ್ಮನಿದ್ದೀನಿ. ಇದೇ ಮಾತನ್ನ ಬ್ಯಾರೆ ಯಾರು ಆಡಿದ್ರೆ ಅವ್ರ ಕಪಾಳ ಪಕ್ಷ ಮಾಡ್ತಾ ಇದ್ದ. ನೀವು ನನಗೆ ಏನ್ ಬೇಕಾದ್ರು ಅನ್ನಿ, ನಾನ್ ಸಹಿಸಬಲ್ಲೆ. ಆದ್ರೆ ನನ್ನ ಮಡದಿಗಾದ ಅವಮಾನವನ್ನು ನಾನ್ ಸಹಿಸಲು ಸಾಧ್ಯವಿಲ್ಲ. ಶ್ರೀಮಂತರ ಮನೆಯಲ್ಲಿ ಹುಟ್ಟಿ ಬಂದ ನನ್ನ ರಾಜಶ್ರೀ ಆಗಲಿರೋಳು ಅಂದ್ರೆ ನಮ್ ಸೇವೆ ಮಾಡ್ತಾ ಇದ್ರೆ ಅವಳ ವ್ಯಭಿಚಾರ ಮನಸ್ಸಾಗಕ್ಕೆ ಬಂತಪ್ಪ. ಕಣ್ತೆರೆದು ನೋಡದೆ ಕಾಮಿನ ಕಾಮಜಾಲದಲ್ಲಿ ಬಿದ್ದು ಬಾಯಿ ಬಿಡುವಳು. ಹೇ, ನನಗೆ ಪಾಠ ಕಲಿಸಲು ಬಂದಿದ್ದೇನೋ? ನಾನು ಹೇಳುವ ಮಾತನ್ನ ಕಿವಿಗೊಟ್ಟು ಕೇಳು. ಗಂಡ ನಿಲ್ಲದ ಸಮಯದಲ್ಲಿ ಸಮಯ ಸಾಧಿಸಿ ಮಿಂಡ ನಡಗೋಡಿ ನಕ್ಕು ನಲಿಯುತ್ತಿದ್ದಾಳೆ ಈ ರಾಮಲಿಂಗಪ್ಪನ ಸೊಸೆ ಎಂದು ನನ್ನ ಮುಂದೆ ಬರಲು ಜನಗಳು ಎದುರುತ್ತಿದ್ದ ಇಂದು ಇವತ್ತು ತಲೆ ಎತ್ತಿ ಕೇಕೆ ಹಾಕಿ ನಗ್ತಾ ಇದ್ದಾರೆ ಕಣೋ. ತಲೆ ಎತ್ತಿ ಕೇಕೆ ಹಾಕಿ ನಗ್ತಾ ಇದ್ದಾರೆ. ಸಾಕು, ಬಾಯಿ ಮುಚ್ಚಪ್ಪ. ದೊಡ್ಡ ಪಂಡಿತ ಆಗ್ಬೇಡ. ಹಿರಿಯರಾಗಿ ಹುಟ್ಟಿ ಕಿರಿತನದ ಮಾತುಗಳನ್ನು ಆಡಲು ನಾಚಿಕೆ ಆಗುವುದಿಲ್ಲ. ನನ್ನ ಹೆಂಡತಿಯ ಗುಣ ಎಂತದ್ದು ಅಂತ ನನಗೆ ಚೆನ್ನಾಗ್ ಗೊತ್ತು. ಕ್ಷಣ ಹೊತ್ತು ಪತಿಯನ್ನು ಬಿಟ್ಟರದ
ಪದ್ದಿರೋದೆ. ಅವಳ ವ್ಯಭಚಾರಿ ಅಂತ ಕಳಂಕ ಹೊರಿಸಿದ್ರೆ ನಿನ್ಗೆ ನಾಲ್ಗೆ ಸೇರ್ಬಿಡ್ತೀನಿ. ಭಲೆ ಮಗನೇ ಭಲೆ, ತಪ್ಪನ ನಾಲ್ಗೆ ಸೀಳುವಷ್ಟು ಧೈರ್ಯ ಬಂತೇನು ನಿನಗೆ? ಇದು ನಿನ್ನ ತಪ್ಪಲ್ಲ ಕಣೋ, ನಾನು ಮಾಡಿದ ತಪ್ಪಿಗೆ ತಕ್ಕ ಪ್ರಾಯಶ್ಚಿತ. ಆ 2 ಮಕ್ಕಳನ್ನು ನಿನ್ನ ತಾಯಿ ಒತ್ತು ನನ್ನ ಕೈಗಳಿಗಿಟ್ಟು ಕಣ್ಮುಚ್ಚಿ ಮಡಿಸಿರುವುದು ಮಕ್ಕಳಿಗೆ ಘಾಸಿ ಆಗಬಾರ್ದೆಂದು. ಈ ರಾಮಲಿಂಗಪ್ಪನ ಜೀವ ನನ್ನ ಬಾಯೊಳಗಿನ ತುತ್ತನ್ನು ನಿನ್ನ ಬಾಯೊಳಗಿಟ್ಟು ಬೆಳೆಸಿ ದೊಡ್ಡವನಾಗಬಾರ್ದಲ್ಲ, ಅದು ಅದು ಕಣವ ತಪ್ಪು. ಯಾವ ಜನ್ಮದ ಪಾಪದ ಫಲವೋ ಏನು. ಒಬ್ಬ ಮಗ ಬೀದಿ ಬಿಕಾರಿಯಾದ, ಮತ್ತೊಬ್ಬ ಮಗ ಅಮೃತ ಉಣಿಸಿದ, ಅಪ್ಪನಿಗೆ ವಿಷ ಹಾಕಲು ಮುಂದಾದ. ವಿಷ ಹಾಕಲು ಮುಂದಾಗಿಲ್ಲಪ್ಪ, ಗಂಡ ಹೆಂಡತಿರ ನಡುವೆ ತಂದಾಕಿ ತಮಾಷೆ ನೋಡಬೇಕೆಂದಿರುವ ಪುತ್ರ ದ್ರೋಹಿ ಅಂತ. ಜೀವನ ನಾಟಕ ರಂಗ, ಆ ದೇವನ ಚದುರಂಗ. ಹೌದಪ್ಪ, ಹೌದು, ನಿಜವಾಗಿಯೂ ನಾನು ಪುತ್ರ ದ್ರೋಹಿ ಕಣೋ, ಪುತ್ರ ದ್ರೋಹಿ. ಸಿರಿತನದ ಅಟ್ಟಹಾಸದಲ್ಲಿ ಮೆಟ್ಟಿ ಮೆಟ್ಟಿ ಮೆರೆದಿರುವ ಈ ರಾಮಲಿಂಗಪ್ಪ ಹಣದ ಕಂತೆ ಬಯಸಿದ್ನೆ ವಿನಃ ತಟ್ಟಿ ತಟ್ಟಿ ಹೇಳುವ ನೆಂಟಿಷ್ಟು ಮಾತಿಗೆ ಬೆಲೆ ಕೊಡ್ಲಿಲ್ಲ ಕಣ. ಏ ರಾಮಲಿಂಗಪ್ಪ, ಎಲ್ಲಿ ನಾನು ಮತ್ತೊಂದು ಮದುವೆ ಆದರೆ ಬರುವ ಮಡದಿ ಈ ನನ್ನ ಮಕ್ಕಳನ್ನ ಕಡೆಗೆಳಿಸುವಳೋ ಏತು. ನಿಮ್ಮ ಸುಖಕ್ಕೋಸ್ಕರ ನನ್ನ ಸುಖವನ್ನು ತ್ಯಜಿಸಿದ್ದಲ್ಲ, ಅದು ಅದು ಕಡಲ ತಪ್ಪು. ನಿಮ್ಮಿಬ್ಬರ ಮಾತಿಗೆ ಬೆಲೆ ಕೊಟ್ಟು ನಿರಪರಾಧಿಗಳಾದ ನನ್ನ ಕಿರಿಯ ಮಗ ಕಿರಿಯ ಸೊಸೆಯನ್ನ ಈ ಮನೆಯಿಂದ ಹೊರದೂಡಿದ್ದಲ್ಲ, ಅದು ಅದು ಕಡಲ ತಪ್ಪು. ಆ ನನ್ನ ತಪ್ಪಿಗೆ ಇಂದು ನಿನ್ನಿಂದ ನನಗೆ ತಕ್ಕ ಪ್ರಾಯಶ್ಚಿತವಾಗೋಯ್ತು ಕಣೋ, ತಕ್ಕ ಪ್ರಾಯಶ್ಚಿತವಾಗೋಯ್ತು. ಈ ಧರ್ಮ ಕರ್ಮದ ಮಾತುಗಳನ್ನೆಲ್ಲ ಕೇಳೋದಿಕ್ಕೆ ನನ್ನ ಪುರ್ಸತ್ತು ಇಲ್ಲ, ಅದ್ರ ಬಗ್ಗೆ ಆಸ್ತೇನೂ ಇಲ್ಲ. ರೀ ಬನ್ರಿ, ನೋಡಿ, ಈ ಮನೆಯಲ್ಲಿ ನಾನಿರ್ಬೇಕು, ಇಲ್ಲ ನಿಮ್ಮ ತಂದೆ ಅನ್ನಿಸ್ಕೊಂಡಿರೋ ಈ ಮುದಿ ಗೂಬೆ ಇರ್ಬೇಕು. ಇಬ್ರಲ್ಲಿ ಯಾರು ಬೇಕು ಅಂತ ನೀವೇ ತೀರ್ಮಾನ ಮಾಡ್ಕೊಳ್ಳಿ. ಈ 2ರಲ್ಲಿ ನಿನ್ನ ಗಂಡ ಬಯಸುವುದು ಹೆಂಡತಿಯಲ್ಲಪ್ಪ, ಈ ಜನ್ಮ ಕೊಟ್ಟ ತಂದೆಯಲ್ಲಲ್ಲಪ್ಪ, ತಂದೆಯಲ್ಲ. ಮಗನ ಮನವನ್ನು ಮಲಿನಗೊಳಿಸಿದ ಗೋಮುಖ ನೀನು ನಿನ್ನ ಕೂತ್ಕೆಗೆ ಕೈ ಹಿಡಿದು ವರ ನೂಗ್ತಾ ಇದೆ. ಆದರೆ ಇದಕ್ ಮೊದಲು ನಿರಪರಾಧಿಗಳಾದ ಸತ್ಯವತಿ ಸೊಸೆಯನ್ನ ಅನ್ಯಾಯವಾಗಿ ಮನೆಯಿಂದ ಹೊರದೂಡಿದ್ದಲ್ಲ, ಅದು ಅವಳ ಬದಲಾಗಿ ನಿನ್ನನ್ನ ಮನೆಯಿಂದ ಹೊರ ನೂಕ್ಬೇಕಾಗಿತ್ತು. ಆದ್ರೆ ಈಗ ನಿನ್ನನ್ನ ಮನೆಯಿಂದ ಹೊರ ನೂಕಿದ್ರೆ ಈ ಆಳು ಸಮಾಜ ನನ್ನನ್ನ ದನದ ಗುಂಪಿಗೆ ಸೇರಿಸುತ್ತಿತ್ತ. ಅಂತೆಯೇ ಮನನೊಂದು ನುಡಿಯದೆ ನಾರೇ ಹೊರಟೋಗ್ತೀರಿ. ಹೋಗುದಿದ್ರೆ ಸುಮ್ಮನೆ ಹೊರಟೋಗ್ಬೇಕು. ಇಲ್ಲ ಸಲದ್ ಮಾತಾಡ್ತಾ ಇದ್ರೆ ನಾನೇ ಕೈ ಹಾಕಿ ನುಗ್ಗಿ ತಳ್ಬೇಕಂತ. ಆ ತೊಂದ್ರೆ ನಿನಗ್ ಬೇಡಪ್ಪ. ನಾನೇ ಮನೆ ಬಿಟ್ಟು ಹೊರಟೋಗ್ತೀನಿ. ಜಗದೀಶ್
ಜಗದೀಶ, ಅಯ್ಯೋ ದೇವ್ರೆ, ಅಯ್ಯೋ ದೇವ್ರೆ, ನನಗೆ ಯಾಕಪ್ಪ ಇಂಥ ಶಿಕ್ಷೆ ಕೊಟ್ಟೆ? ಅಯ್ಯೋ, ನಿನಗೆ ಈಗ ಸಮಾಧಾನವಾಯ್ತ ತಂದೆ? ನಿನಗೆ ನನ್ನನ್ನು ಕೊಂದು ಹಾಕುವುದನ್ನು ಬಿಟ್ಟು ಈ ರೀತಿ ಶಿಕ್ಷೆಗೆ ಗುರಿಪಡಿಸಿದೀಯಾ ತಂದೆ? ಈ ರೀತಿ ಶಿಕ್ಷೆಗೆ ಗುರಿಪಡಿಸಿದೀಯಾ ತಂದೆ? ಶಿಕ್ಷೆಗೆ ಗುರಿಪಡಿಸಿದೀಯಾ? ನನ್ನ ಕಿರಿಯ ಮಗನನ್ನು ಅನ್ಯಾಯವಾಗಿ ಹೊರದೋಡಿದ ಈ ನನ್ನ ಕೈಗಳನ್ನು ಕತ್ತರಿಸಿ ಕತ್ತರಿಸಿ ಸಾಧಿ ನಮಸ್ಕರಿಸಲು ಬಂದಾಗ ತಿರಸ್ಕರಿಸಿದ ಈ ಕಾಲ್ಗಳನ್ನ ಕತ್ತರಿಸಿ ಜಗದೀಶ ಮಗನೇ, ಎಲ್ಲಿದೆಯಪ್ಪ? ಈ ನಿನ್ನ ಪಾಪಿ ತಂದೆ ನಿನಗೋಸ್ಕರ ಪರಿತಪ್ಪಿಸುತ್ತಿದ್ದಾರೆ ಕಣೋ. ಬಾರಪ್ಪ ಬಾ, ಈ ನಿನ್ನ ತಂದೆಯನ್ನ ಬೇಗ ಬಂದು ಕರ್ಕೊಂಡು ಹೊಟ್ಟೋಗೋ. ಬಾರಪ್ಪ, ನೀನು ಎಲ್ಲಿದ್ದಾರೆ ಅಂತ ಹುಡುಕ್ಲೋ. ನಾನು ಎಲ್ಲಿದ್ದಾನೆ ಅಂತ ಹುಡುಕಿದ್ರೆ ಈ ಮನೇಲಿ ಸಿಗ್ತಾನೇನೋ? ಎಲ್ಲೋ ಅಲ್ಲೋ ಇಲ್ಲೋ ಭಿಕ್ಷೆ ಬಿಡ್ತಾ ಇರ್ಬೇಕು, ಹೋಗಿ ಹುಡುಕೋ. ಹೋಗ್ತೀನಪ್ಪ, ಖಂಡಿತವಾಗಿಯೂ ಹೋಗ್ತೀನಿ. ರುದ್ರೇಶ, ನನ್ನ ನಿನ್ನ ಸಂಬಂಧವನ್ನು ನೀನು ಕಳೆದುಕೊಂಡಿರಬಹುದು ಕಣೋ, ಆದ್ರೆ ಇದು ಎತ್ತ ಹೊಟ್ಟೆಯಪ್ಪ, ಎತ್ತ. ರುದ್ರೇಶ, ನಾನೇನಾದ್ರೂ ನಿನಗೆ ಎದುರು ಸಿಕ್ಕಿದ್ರೆ ನೀನು ಮಾತಾಡಿಸ್ಬೇಡ ಕಣೋ, ಮಾತಾಡಿಸ್ಬೇಡ. ಒಂದು ವೇಳೆ ಜಗದೀಶರನ್ನ ಕಾಣದೆ ಗತಿಸಿ ಬಿಟ್ರೆ ನೀನು ನನ್ನ ತಂದೆ ಎಂದು ಯಾರ ಹತ್ರ ಹೇಳ್ಬೇಡ ಕಣೋ. ಜಗದೀಶ, ರುದ್ರೇಶ, ಯಾವುದೋ ದಿಕ್ಕಿಲ್ಲದ ಅನಾಥ ಸಮಯವೆಂದು ನಿನ್ನ ಕೈಯಾರ ಇಷ್ಟೇನಪ್ಪ ನಿನ್ನ ಹತ್ರ ಕೇಳ್ಕೊಳ್ಳೋದು? ರುದ್ರೇಶ, ನಿನಗೆ ಒಳ್ಳೇದು ಮಾಡ್ಲಿ ಎತ್ತ, ಹೆಜ್ಜೆಗೂ ಒಳ್ಳೇದು ಮಾಡ್ಲಿ ಎತ್ತ. ಆ ಶ್ರೀ ಕೃಷ್ಣ ಪರಮಾತ್ಮರನ್ನ ಅರ್ಚಿ ಹೋಗ್ತೀನಪ್ಪ. ಒಳ್ಳೇದಾಗ್ಲಿ. ಮಕ್ಕಳು ಬೇಕು ಅಂತಾರೆ.